ಯಾವುದೇ ಕಾರಣಕ್ಕೂ ಗಾಡಿಗಳನ್ನು ನೀವು ಕೊಡಬೇಡಿ ಅವ್ರಿಗೆ. ಸೀಸರ್ಗಳು ಬರ್ತಾರೆ, ಯಾರೋ ಬ್ಯಾಂಕವ್ರು ಬರ್ತಾರೆ ಅಂದರೆ ಕೋರ್ಟ್ ಆರ್ಡ್ರ್ ಇಲ್ಲ ಅಂದರೆ ಬುಟ್ಟಲ್ಲಿ ಹೊಡೆದು ಓಡಿಸ್ತೀನಿ ಅಂತ ಓಡಿಸಿ ಅವ್ರಿಗೆ. ಕೋರ್ಟ್ ಆರ್ಡ್ರ್ ನಿಮ್ಮ ಹತ್ರ ಇರಲೇಬೇಕು, ಗಾಡಿ ಕಿತ್ಕೊಂಡು ಹೋಗಲಿ ಪರವಾಗಿಲ್ಲ, ನಡೆಯುತ್ತೆ. ಕಾನೂನಿಗೆ ತಲೆಬಾಗಬೇಕು, ತಲೆಬಾಗಿ. ಕೋರ್ಟ್ ಆರ್ಡ್ರ್ ಇಲ್ಲಲ್ಲಿ ಏನಾದ್ರು ಬಂದರೆ ನಿಮ್ಮ ಕಾನೂನುಬದ್ಧ ಹಕ್ಕನ್ನು ಚಲಾಯಿಸಿ ಹತ್ತಿರದ ಪೊಲೀಸ್ ಠಾಣೆಗೆ ಕೊಟ್ಟು FIR ಹಾಕ್ಸೋ ಗಂಟ ಬಿಡಬೇಡಿ ಅಂತ ಆ ವ್ಯಕ್ತಿಗಳ ಮೇಲೆ. ಹಂಗಾಗಿ ನಾನು ಹೇಳುವಂಥದ್ದು, ಕಾನೂನು ಬಾಹಿರವಾಗಿ ಬಂದವ್ರ ಮೇಲೆ ಗಾಡಿಗಳನ್ನು ಕೊಡಬೇಡಿ, ಸೀಸ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ, ಒಂದು ಟೈಮನ್ನು ತೊಗೊಂಡು ಕಟ್ಕೊಳ್ಳಿ ಅಂತ ಹೇಳ್ತಾ. ಸರ್ ಎಷ್ಟು ದಿನ ಕಾಲಾವಕಾಶ ಇರುತ್ತೆ ಒಂದು EMI ಎಷ್ಟು 3 ಮಂತ್ 180 ಡೇಸ್ ಯಾವ ಥರ? ಸರ್ ನಮ್ಮಲ್ಲಿ NPA ಅನ್ನೋದು 180 ಡೇಸ್, RBI ರೂಲ್ಸ್ ಇರೋದು 180 ಡೇಸ್. 6 ತಿಂಗಳು ಕಟ್ಟಲಿಲ್ಲ ಅಂದರೆ ಕಾನೂನುಬದ್ಧ ಕ್ರಮ ಜರುಗಿಸಿ ಅಂತಲೇ RBIಯಲ್ಲಿರುವಂಥದ್ದು. ಇವರೇನು ಮಾಡ್ತಾರೆ, ರಿಕವರಿ ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಏನಾಗುತ್ತೆ, ಮಂತ್ಲಿ ಇನ್ಕಮ್ ಈಗ ಅವ್ರಿಗೆ ಬಂದ್ರೇ ಅವ್ರು ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟ್ ಸಾಧ್ಯ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಯಾರಿಗೂ ಬಿಡೋದಿಲ್ಲ. ಆಮೇಲೆ ಈ ರಿಕವರಿ ಬಾಸ್ತಿ ಎಲ್ಲ ಸಮಸ್ಯೆಗಳು ಏನಾಗುತ್ತೆ ಅಂದರೆ ಅವ್ರಿಗೆ ಸ್ಯಾಲ್ರಿ ಇರೋಲ್ಲ, ಕಮಿಷನ್ ಬೇಸ್ ಮೇಲೆ ಕೆಲಸ ಮಾಡುವಂಥದ್ದು. ಹಂಗಾಗಿ ಏನು ಮಾಡ್ತಾರೆ, 1 ತಿಂಗಳು ಕಟ್ಟಲಿನಾರು ಬಂದು ಗಾಡಿ ಸೀಸ್ ಮಾಡ್ತಾರೆ. ಯಾರು ಹೇಳ್ತಾರೆ ಆ ಥರ? ಎಲ್ಲಿ ಕಾನೂನು ಎಲ್ಲಿದೆ, ಯಾವ ಸೆಕ್ಷನ್ನಲ್ಲಿದೆ? MEC ನಲ್ಲಿದೆಯಾ ಅಥವಾ ಏನಾದ್ರು RTO ನೋಟಿಫಿಕೇಷನ್ಗಳಿದೆಯಾ?